ಸ್ನೇಹಿತರೆ, ಕುಟುಂಬದ ಹಿರಿಯ ಸದಸ್ಯರಿಗೆ ಅನುಕೂಲಕರವಾಗಿ 2 ಮಹಡಿಗಳ ಮನೆ ಪ್ಲ್ಯಾನ್ 27x26 ಅಳತೆಯಲ್ಲಿದೆ. ನೆಲಮಹಡಿ ಬಹಳ ಸಮರ್ಪಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ, ಮನೆಯ ಮುಂಭಾಗದ ಮೆಟ್ಟಿಲು ಇಲ್ಲಿ ಬರುವಂತಹದ್ದು. ಹಾಗೆ ಮನೆಯ ಒಳ ಪ್ರವೇಶಕ್ಕೆ ಮುಂಭಾಗದಲ್ಲಿ ಚಿಕ್ಕ ಸೀಟೌಟ್ ಇದೆ. 6x13ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮೇನ್ ಡೋರ್ ಇಲ್ಲಿ ಬರುತ್ತೆ. ನಂತರ ಸಿಗುವಂತಹದ್ದು ಹಾಲ್ ತುಂಬ ದೊಡ್ಡದಾಗಿಯೇ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಹಾಲ್ ನೋಡಿ 14x17ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ ತುಂಬ ದೊಡ್ಡದಾಗಿಯೇ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರೋದ್ರಿಂದ ಹಾಲ್ನಿಂದನೇ ಮನೆ ಲಕ್ಸುರಿಯಾಗಿ ಬರುತ್ತೆ. ಹಾಗೆ ಹಾಲ್ನಿಂದ ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಸೈಡ್ ದೊಡ್ಡದಾದ ಒಂದು ವಿಂಡೋ ಇಟ್ಕೊಳ್ಬೋದು ಅಥವಾ ಚಿಕ್ಕದಾದ 2 ವಿಂಡೋ ಕೂಡ ಇಟ್ಕೊಳ್ಬೋದು. ಹಾಗೆ ಪೂಜಾ ರೂಮ್ ಕೂಡ ಹಾಲ್ನಲ್ಲೇ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಈ ಕಡೆ TV ಯೂನಿಟ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಪೂಜಾ ರೂಮನ್ನು ಈ ಕಡೆ ಅಥವಾ ಈ ಕಡೆ ಎಲ್ಲಾದರೂ ಒಂದು ಸೈಡನ್ನು ಮಾಡ್ಕೊಳ್ಬೋದು. ಹಾಗೆ TV ಯೂನಿಟ್ ಇಲ್ಲಿ ಬೇಡ ಅಂತ ಅನ್ನೋದಾದರೆ ಈ ಕಡೆ ಮಾಡ್ಕೊಳ್ಬೋದು. ಈ ಕಡೆ ಸೋಫಾಗಳನ್ನು ಹಾಕ್ಕೊಳ್ಬೋದು. ಹಾಗೆ ಹಾಲ್ನಿಂದನೇ ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ನೆಲಮಹಡಿಯಲ್ಲಿ ಒಂದು ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮ್ ನೋಡಿ 10x12ರಲ್ಲಿದೆ. ಈ ಕೊಠಡಿ ಕುಟುಂಬದ ಹಿರಿಯರಿಗೆ ಅನುಕೂಲಕರವಾಗಿದೆ. ಹಾಗೆ ಬೆಡ್ರೂಮಲ್ಲಿ ಈ ಕಡೆ ಒಂದು ವಿಂಡೋ ಬರುತ್ತೆ. ಹಾಗೆ ಈ ಸೈಡ್ ಕೂಡ ಒಂದು ವಿಂಡೋನ ಇಟ್ಕೊಳ್ಬೋದು ಏಣಿ ಮೆಟ್ಲು ಕೆಳಗಡೆ. ಹಾಗೆ ಈ ಕಡೆ ಬಂದರೆ ಹಾಲ್ನಿಂದನೇ ಕಿಚನ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. 8x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ನಂತರ ಕಿಚನಿಂದನೇ ಈ ಕಡೆ ಇಲ್ಲೊಂದು ವಿಂಡೋ ಬರುತ್ತೆ. ಇದು ಕ್ಲೀನಿಂಗ್ ಏರಿಯಾ ಮಾಡ್ಕೊಳ್ಬೋದು. 6x6ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಅಥವಾ ಕಿಚನ್ಗೆ ಅಟ್ಯಾಚ್ ಆಗಿ ಓಪನ್ ಆಗಿ ಇಟ್ಕೊಳ್ಬೋದು. ಕಿಚನ್ ಇನ್ನೂ ದೊಡ್ಡದಾಗಿ ಸಿಗುತ್ತೆ. ಹಾಗೆ ಇಲ್ಲಿಂದನೇ ವಾಶ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ವಾಶ್ರೂಮ್ ನೋಡಿ 6x7ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ವಾಶ್ರೂಮಲ್ಲಿ ಈ ಕಡೆ ಒಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಬರುತ್ತೆ. ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಅಥವಾ L ಶೇಪ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಹಾಲ್ನಿಂದನೇ ಏಣಿ ಮೆಟ್ಲಿಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದನ್ನು ಓಪನ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಈ ಏರಿಯಾವನ್ನು ಓಪನ್ ಆಗಿ ಇಟ್ಕೊಳ್ಳೋದ್ರಿಂದ ಏಣಿ ಮೆಟ್ಲು ಕೂಡ ಒಳಗಡೆಯಿಂದನೇ ಲಕ್ಸುರಿಯಾಗಿ ಬರುತ್ತೆ. ಮೆಟ್ಲುಗಳು ಈ ರೀತಿ ಬರುತ್ತೆ. ಹಾಗೆ ಇಲ್ಲಿ ಲ್ಯಾಂಡಿಂಗ್ ಬಂದು ಮತ್ತೆ ಮೇಲ್ಗಡೆ ಫ್ಲೋರಿಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಳ್ಳುವಂತಹದ್ದು. ನೋಡಿ, ಹಾಲ್ನಿಂದನೇ ಮೇಲ್ಗಡೆ ಫ್ಲೋರಿಗೆ ಹೋಗಲಿಕ್ಕೂ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಹೊರಗಡೆಯಿಂದನೇ ಕಾರ್ ಪಾರ್ಕಿಂಗ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈ ಮಧ್ಯದಲ್ಲಿ ಒಂದು ಡೋರನ್ನು ಇಟ್ಕೊಳ್ಬೇಕಾಗತ್ತೆ. ಕಾರ್ ಪಾರ್ಕಿಂಗ್ ಏರಿಯಾವನ್ನು ಏಣಿ ಮೆಟ್ಲು ಕೆಳಗಡೆ ಮಾಡೋದಕ್ಕೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಏಣಿ ಮೆಟ್ಲು ಏರಿಯಾ ನೋಡಿ 6x14ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲೊಂದು ಲ್ಯಾಂಡಿಂಗ್ ಬಂದಾಗ ಇಲ್ಲೊಂದು ವಿಂಡೋ ಕೂಡ ಇಟ್ಕೊಳ್ಬೇಕಾಗತ್ತೆ. ಇನ್ನು ಏಣಿ ಮೆಟ್ಲಿಂದ ಮೇಲ್ಗಡೆ ಬಂದಾಗ
ಈ ಏರಿಯಾವನ್ನು ಓಪನ್ ಆಗಿ ಇಟ್ಕೊಳ್ಬೋದು ಅಥವಾ ಡೋರ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ಹಾಗೆ ಪ್ರಥಮ ಮಹಡಿ ಸಹ ಸುಂದರವಾಗಿ ವಿನ್ಯಾಸಗೊಳಿಸುವುದರ ಜೊತೆಗೆ ಕುಟುಂಬದ ಉಳಿದ ಸದಸ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಫಸ್ಟ್ ಸಿಗುತ್ತೆ ಹಾಲ್ ನೋಡಿ 8x14 ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು. ಹಾಲ್ನಲ್ಲಿ ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಈ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಈ ಬೆಡ್ರೂಮ್ ನೋಡಿ 12x14 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಕಡೆ ಇಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಈ ಸೈಡ್ ಕೂಡ ಒಂದು ವಿಂಡೋನ ಇಟ್ಕೊಳ್ಬೇಕಾಗತ್ತೆ. ಬೆಡ್ರೂಮ್ ತುಂಬ ದೊಡ್ಡದಾಗಿರೋದ್ರಿಂದ ವಾರ್ಡ್ರೋಬ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಬೆಡ್ರೂಮ್ ಕೂಡ ಲಕ್ಸುರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟಿದ್ದಾರೆ. ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ವಾಶ್ರೂಮ್ ನೋಡಿ 6x6 ಪ್ಲ್ಯಾನಿಂಗ್ ಮಾಡಿಕೊಂಡು ಇಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಿಂದನೇ ಇನ್ನೊಂದು ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲೇ ಇನ್ನೊಂದು ಬೆಡ್ರೂಮ್ಗೆ ಹೋಗಲಿಕ್ಕೆ ಡೋರ್ ಬರುತ್ತೆ. ಈ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮ್ ನೋಡಿ 13x14 ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಬೆಡ್ರೂಮ್ ಕೂಡ ಲಕ್ಸುರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು ವಾರ್ಡ್ರೋಬ್ಗಳನ್ನು ಇಟ್ಕೊಂಡು. ತುಂಬ ದೊಡ್ಡ ಏರಿಯಾನೇ ಸಿಗ್ತಾ ಇದೆ ಎರಡು ಬೆಡ್ರೂಮ್ಗೂ ಕೂಡ. ಎರಡು ಬೆಡ್ರೂಮಲ್ಲಿ ಕೂಡ ಎರಡು ವಿಂಡೋಗಳು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ವಾಶ್ರೂಮ್ ನೋಡಿ 6x7 ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲೊಂದು ವಿಂಡೋ ಕೂಡ ಬರುತ್ತೆ. ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಕೂಡ ಸಿಗುತ್ತೆ. ಇಲ್ಲಿ ಬಾಲ್ಕನಿಗೆ ಬರಲಿಕ್ಕೆ ಡೋರ್ ಬರುತ್ತೆ. ಬಾಲ್ಕನಿ ಏರಿಯಾ ನೋಡಿ 6x13 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಬಾಲ್ಕನಿ ಕೂಡ ಇಟ್ಟಿದ್ದರಿಂದ ಬಾಲ್ಕನಿಯಲ್ಲಿನ ಗಾಳಿ ಬೆಳಕು ಒಳಗೆ ಬರುವಂತೆ ಮಾಡುವುದರ ಜೊತೆಗೆ ಬೆಡ್ರೂಮ್ ಕೂಡ ಲಕ್ಸುರಿಯಾಗಿ ಬರುತ್ತೆ. ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಬಂದ ಹಾಗೆ ಪ್ಲ್ಯಾನಿಂಗ್ಗಳು ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಚೇಂಜ್ಗಳಾಗಿವೆ ನೋಡಿ. ಈ ಗೋಡೆ ಮತ್ತು ಈ ಗೋಡೆ ಚೇಂಜಸ್ ಆಗಿ ಬಂದಿರೋದ್ರಿಂದ ಗ್ರೌಂಡ್ ಫ್ಲೋರಲ್ಲಿ ಸ್ಲ್ಯಾಬ್ ಹಾಕುವಾಗಲೇ ಈ ರೀತಿ ಬೀಮ್ಗಳನ್ನು ಹಾಕ್ಕೊಂಡು ಫಸ್ಟ್ ಫ್ಲೋರ್ ಪ್ಲ್ಯಾನಿಂಗನ್ನು ಮೊದಲನೇ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಮನೆ ವಿನ್ಯಾಸದಲ್ಲಿ ಪ್ರತಿ ಸ್ಥಳವನ್ನು ಸರಿಯಾಗಿ ಉಪಯೋಗಿಸಲಾಗಿದೆ. ಮನೆಯ ಮುಂಭಾಗದ ಸೀಟೌಟ್ ಮತ್ತು ಮೇಲ್ಮಹಡಿಯ ಬಾಲ್ಕನಿ ಆಕರ್ಷಕವಾಗಿದೆ. ಒಟ್ಟಾರೆ ಇದು ಕುಟುಂಬದ ಹಿರಿಯ ಸದಸ್ಯರಿಗೆ ಅನುಕೂಲಕರವಾಗಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.